ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ತುಂಬ ಟೈಮ್ ಆದಮೇಲೆ ಒಂದು ವಾಕ್ ಮಾಡುವಂತಿದ್ದೆ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಕೋಡಿ ಬೀಚಿಗೆ ಹೊರಟಿತ್ತು. ಸೊ ತುಂಬ ಟೈಮ್ ಆಯಿತು. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಎಲ್ಲಿಗೆ ಹೋದ್ದು. ಆ್ಯಕ್ಚುಲಿ ಎಲ್ಲಿಗೂ ಹೋಯಿಲ್ಲ ಫಸ್ಟ್ ಆಫ್ ಆಲ್, ಬಟ್ ಒಂದು ಇಂಟರ್ವ್ಯೂಗೆ ಅಂತ ನಾವು ಒಂದು ಸತಿ ಹೋಯ್ದಿತ್ತು ಎಲ್ಲರೂ ಸೇರಿ. ಅದು ಬಿಟ್ಟರೆ ನೆಕ್ಸ್ಟ್ ಈಗ ಒಂದು ತಿರುಗಕ್ಕಂತ ತಿಪ್ಪದು ಫಸ್ಟ್ ಟೈಮ್ ಈಗ. ಸೊ ಈಗ ಟೈಮ್ ಆಯಿತು 2:30 ಆಯ್ತು ಈಗ. ಸೊ ಎರಡು ಮುಕ್ಕಾಲು 3 ಗಂಟೆ ಹೊತ್ತಿಗೆಲ್ಲ ಸೇರಿ ಹೋಗ್ಬೋದು. ಸೊ ಫಸ್ಟಿಗೆ ನಾನು ಪವನನ್ನು ಪಿಕ್ ಮಾಡ್ಕೊಳಕ್ಕೆ ಸೊ ಪವನ ಇಪ್ಪಲಿಗೆ ಹೋತೆ. ಈಗ ಪವನ ಬಂದ ಬಾಬಾ. ರೋಹಿತ್ ಅಂದರೆ ಇಷ್ಟು ದಿನ ನಾನು ವೀಡಿಯೋದಂಗೆ ಬಂದಿರಲ್ಲ, ಇವನೇ ರೋಹಿತ್. ಅಷ್ಟು ದೂರದಿಂದ ಎಲ್ಲಿ ತೋರ್ತೀನಿ? ಸೊಡ್ಡು ತೋರಬೇಡ್ದ ಬೇಕು. ಗೋಪುರ ತಗೊಂಬಷ್ಟು ರಿಚ್ಚಿಲ್ಲ ನಾನು, ಅದು ಚಿಕ್ಕದು ಅಷ್ಟೇ. ಕ್ಯಾಮ್ ಮುಖನೆಲ್ಲ ಸರಿ ಕಣ್ಕಣಿ ರೋಹಿತ್. ಅದು ಗೋಪುರ ಅಲ್ಲ ಅಷ್ಟೇ ಕ್ಯಾಮ್. ಡ್ರೆಸ್ ಏನಿಲ್ಲ. ಬೇರೆ ಬೀಚ್, ನನ್ನ ಫ್ರೆಂಡ್ ಎಂತ ಹೆಸರು ಹೇಳೋದ ಅದು ನಂಗೆ ಗೊತ್ತಿಲ್ಲ. ಸೊ ಇದೇ ಬೀಚ್ ಫುಲ್ ಕಂಟಿನ್ಯೂ ಇತ್ತು. ಈಗ ನನ್ನ ಫ್ರೆಂಡ್ಸ್ 3 ಜನ ಅಲ್ಲಿದ್ದರು. ಸೊ ನೆಕ್ಸ್ಟ್ ಎಷ್ಟು ಥರ ಇತ್ತು ಮತ್ತು ಲೈಟ್ ಹೌಸ್. ಸೊ ನಮಗೀಗ 2 ಪ್ಲೇಸ್ ಇತ್ತು. ಒಂದು ಕೋಡಿ ಬೀಚಿನ ಕಾಣಕ್ಕೆ, ಅದಾದಮೇಲೆ ಲೈಟ್ ಹೌಸ್ ಹತ್ತಿ ಲೈಟ್ ಹೌಸ್ ಮೇಲೆ ವೇವ್ ಹೆಂಗಿತ್ತಂತ ನಿಮಗೆ ತೋರಿಸ್ದೆ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತು ಅಂತ ಅಂದರೆ ಈಗ ಜರ್ನಿ ನಾನು ಮುಂದುವರಿಸ್ತಿದ್ದೇನೆ. ಬಾಯ್. ಈಗ ನಾವು ಲೈಟ್ ಹೌಸಿಗೆ ಹೋಯ್ಕ. ಸೊ ಈಗ ಲೈಟ್ ಹೌಸಿಗೆ ಹೋಯ್ಕಾರೆ ಈ ಬೋಟಲ್ಲಿ ಹೋಯ್ ಲೈಟ್ ಹೌಸಿಗೆ ಹೋಯ್ಕ. ಈಗ ನಾವು ಅಲ್ಲಲ್ಲ ದಾರಿ ಲೈಟ್ ಹೌಸ್ ಎಲ್ಲಿತ್ತು? ಹಾಂ ಲೈಟ್ ಹೌಸ್ ಒಂದೆಲ್ಲ ಮಾರೆ. ಮತ್ತೀಗ ಕ್ಲೋಸ್ ಹಾಕೋದು ಯಾವುದೀಗ? ಓ ಹಾಗೆ. ಸೊ ಸಾರಿ. ಸೊ ಈಗ ನಾವು ಡೆಲ್ಟಾ ಪಾಯಿಂಟಿಗೆ ಹೋಗ್ತಿತ್ತು. ಕೋಡಿ ಬೀಚ್ ಡೆಲ್ಟಾ ಪಾಯಿಂಟಿಗೆ ಹೋಗ್ತಿತ್ತು. ಕೋಡಿ ಬೀಚು ಡೆಲ್ಟಾ ಪಾಯಿಂಟಿಗೆ ಹೋಗ್ತಿತ್ತು. ಸೊ ಒಬ್ಬೊಬ್ಬರಿಗೆ ಬೋಟಲ್ಲಿ ಹಚ್ಚಿಗೆ ಹೋಯ್ತಾರೆ. ಎಷ್ಟು ತಗೊಂತಾರೆ ನಂಗೆ ಗೊತ್ತಿಲ್ಲ. ಇರಲಿ ಅಲ್ಲ ಇರಲಿ ಕಾಮ. ಸೊ ಇದೀಗ ಕ್ಲೋಸ್ ಆಗ್ತಂತ ಈಗ ಒಂದು 5:30 ಹೊತ್ತಿಗೆ. ಅದಕ್ಕೆ ನಾವು ಈಗ ಫಸ್ಟ್ ಇಲ್ಲಿ ಬಂದು ಆಮೇಲೆ ಲೈಟ್ ಹೌಸಿಗೆ ಹೋತೆ. 6:30 ಲಾಸ್ಟ್. ಇಲ್ಲಿ ರಾತ್ರಿ ಅಲ್ಲ.
ಡೆಲ್ಟಾ ಪಾಯಿಂಟ್ ಇದೆ. ನಾವೀಗ ಆ್ಯಕ್ಚುಲಿ ಅದ್ರ ಮೇಲಿಂದನೇ ನಡ್ಕ ಬರ್ಕಿದ್ದಿತ್ತು, ಆದರೆ ನಾವು ಹಂಗೆ ಮಾಡಲ್ಲ, ಜಸ್ಟ್ ಇಲ್ಲೇ ಒಳದಾರಿ ಹಿಂಗೆ ನಡ್ಕ ಬಂತು. ಈಗ ವಾಪಸ್ ರಿಟರ್ನ್ ಹೋಗತ್ತಿ ಮಾತ್ರ ಅದರಲ್ಲೇ ನಡ್ಕೊ ಹೋದೆ. ಸೊ ಅಲ್ಲಿ ಎಂಡಿಗೆ ಹೋಗಿ ಒಂದು ಫೋಟೋಸ್ ಎಲ್ಲ ತಕ್ಕೊಳಕ್ಕೆ. ಸೊ ಇದು ಸಹ ಸೇಮ್ ಬೀಚ್, ಅದೇ ಬೀಚ್, ಆಡೋಕ್ಕೆ ಅಂತಿಲ್ಲ. ಕೋಡಿ ಡೆಲ್ಟಾ ಪಾಯಿಂಟ್ ಇದೆ. ಸೊ ಇದು ಸೀ ವಾಕ್ ಟೈಪು, ಇಲ್ಲಿಂದ ಫುಲ್ಲು ನಡ್ಕೊ ಹೋಗ್ಬೋದು. ಇಲ್ಲಿಂದ ಬರ್ಕಿದ್ದಿತ್ತು ನಾವು ಆ್ಯಕ್ಚುಲಿ, ಇಲ್ಲೇ ನಡ್ಕೊ ಬಂದು ಇಲ್ಲೇ ಹೋಯ್ಕಿದ್ದಿತ್ತು. ಆದರೆ ನಾವು ಸ್ವಲ್ಪ ಶಾರ್ಟ್ ಕಟ್ಟಂಗೆಲ್ಲ ಬಂದು ಈಚಿಂದ ಬಂತು. ಸೊ ಏನಿಲ್ಲ, ಸೇಮ್ ಎಲ್ಲದು. ನಾವು ಡೆಲ್ಟಾ ಪಾಯಿಂಟ್ ಎಂಡಿಗೆ ಎಂಡಿಗೆ ಹೋಯ್ ಹೆಂಗಿತ್ತಂತ ಕಂಬ ಸೇಮ್ ಇದೆ. ಬಟ್ ಎಂಡಿಗೆ ಹೋಯ್ ಬಂದರೆ ನಮ್ಮ ಒಂದು ಡೆಸ್ಟಿನೇಷನ್ ಅಂತಲ್ಲ, ಅದು ರೀಚ್ ಆದಂಗೆ ಆಯ್ತು, ಅದಕ್ಕೆ ಹೊರಡ್ತಿದ್ದೆ. ಎಲ್ಲ ಹಿಂದೆ ಬನ್ನಿ ಅಣ್ಣ, ನನ್ನ ಮುಂದುವಾರ ನಂಗೆ ವೀಡಿಯೋದಂಗೆ ಯಾರು ಬರ್ತಿಲ್ಲ ಕಡೆಗೆ. ಇಲ್ಲೆಲ್ಲ ಐಸ್ ಕ್ರೀಮ್ ಬೇಡ ಮರ, ಇಲ್ಲಿ ಯಾರಿಗೆ ಬಂದ ಅಲ್ಲ, ಅದು ರೀಚ್ ಆಗಿದೆ ಹೋದ್ರೆ ಎಂತ ಅದು ಇದೆ. ಯಾರು ಮರೆ ಬಂದು ಫೋಟೋ ಕರ್ಕ ಬಂದ ಮರೆ ಸುಮ್ಮನೆ. ಡೆಲ್ಟಾ ಪಾಯಿಂಟ್ ಬರ್ಕಂದ್ರೆ ಸೇಮ್ ಅಲ್ದ ಡೆಲ್ಟಾ ಪಾಯಿಂಟ್, ಅದು ಡೆಲ್ಟಾನೇ ಅಲ್ದ. ಡೆಲ್ಟಾ ಪಾಯಿಂಟ್ ಅಂದ್ರೆ ಎಂತ ಮೀನಿಂಗ್ ಅಂತ? ಡೆಲ್ಟಾ ಆ್ಯಂಗಲ್, ಡೆಲ್ಟಾ ಆ್ಯಂಗಲ್. ಹೌದಾ? ನಿಮಗೆ ಅಲ್ಲಿ ತೋರ್ತಿತ್ತಲ್ಲ ಅದು ಸೀ ವಾಕ್, ಇದು ಸಹ ಸೀ ವಾಕೆ, ಆದರೆ ಇದಕ್ಕೆ ಡೆಲ್ಟಾ ಪಾಯಿಂಟ್ ಅಂತ ಹೇಳ್ತರು. ನೀವು ಇಲ್ಲಿಂದ ವ್ಯೂ ಕಾಣ್ಲಿಕ್ಕೆ ಸಖತ್ತಿತ್ತು. ಸೊ ನಾವು ಫಸ್ಟ್ ಒಂದು ವೀಡಿಯೋ ಹಾಕಿದ್ದೆಲ್ಲ ಬೀಚ್ ಇದು, ಅದು ಕೊರವಾಡಿ ಅಂತ. ಸೇಮ್ ಎಲ್ಲ ಬೀಚ್ ಇದೇ ಸೈಡಿಂದ ಇದೇ ಲೈನಲ್ಲಿ ಇಪ್ಪದು, ಆದರೆ ಆ ಊರು ಕೊರವಾಡಿ ಊರು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬೀಚ್ ಹಾಕ್ತೆ, ಅದು ಬೀಜಾಡಿಯಲ್ಲಿ ಇಪ್ಪದು ಬೀಚ್. ಅದಾದಮೇಲೆ ನೆಕ್ಸ್ಟ್ ನಾವು ಬಂದದ್ದು ಕೋಡಿ ಬೀಚಿಗೆ. ಕೋಡಿ ಬೀಚಲ್ಲಿ ನಾವಾಗ ಫಸ್ಟಿಗೆ ಬಂದದ್ದು ಡೆಲ್ಟಾ ಪಾಯಿಂಟ್ ಹೇಳ್ದಲ್ಲ, ಸೀದಾ ಡೆಲ್ಟಾ ಪಾಯಿಂಟಿಗೆ ಹೋಯ್ತು. ಅದಾದಮೇಲೆ ಸ್ವಲ್ಪ ಬೋಟ್ ಆಯಿತು. ಇನ್ನು ನೆಕ್ಸ್ಟ್ ಪುನಃ ಆ ಬೋಟಲ್ಲಿಂದ ಇಲ್ಲಿ ಬರ್ಕ್ ಅಷ್ಟೊತ್ತೇನೆ ನಾವು ಜಸ್ಟ್ ಇಲ್ಲಿ ಫಿಶ್ ಮಾರ್ಕೆಟ್ ಇತ್ತಲ್ಲ, ಸೊ ಇಲ್ಲಿ ಬಂದರು ಟೈಪ್ ಎಲ್ಲ ಇತ್ತಲ್ಲ, ಇಲ್ಲ ನಿಲ್ಸಿಟ್ಟಿರಲ್ಲ ಬೋಟ್, ಅದನ್ನೆಲ್ಲ ಕಣ್ಕೊಬಪ್ಪ ಅಂತ ಹೋಗ್ತಾಯಿತ್ತು ಈಗ. ಸೊ ಲೈಟ್ ಹೌಸ್ ಇದೆ ಎಲ್ಲಿ, ಕೋಡಿ ಲೈಟ್ ಹೌಸ್. ಸೊ ನೀವು ಕಾಣ್ಲಿಕ್ಕೆ, ಸೊ ಕೋಡಿ ಲೈಟ್ ಹೌಸ್. ಸೊ ಈಗ ಇಲ್ಲಿ 6 ಗಂಟೆ ಮೇಲೆ ಕ್ಲೋಸ್ ಅಂತ ಹೇಳಿದ್ರು, ಬಟ್ ಓಪನ್ ಇದ್ರೆ ಮಾತ್ರ ನಾವು 10, ಇಲ್ಲ ಅಂದರೆ ಇಲ್ಲ. 6 ಗಂಟೆ ಕ್ಲೋಸ್ ಅಂತ ಅವ್ರು ಹೇಳಿದ್ದು. ಒಂದು 5 ಗಂಟೆ ಹೊತ್ತಿಗೆ ಓಪನ್ ಆಗ್ಬೋದು, 6 ಗಂಟೆ ಕ್ಲೋಸ್ ಆಯ್ತು. ನಾವು ಬಂದು ತುಂಬ ಲೇಟ್ ಆಯಿತು, ಅದಕ್ಕೆ ಈಗ ರಿಟರ್ನ್ ಹೋಗ್ತಿತ್ತು. ಮತ್ತು ಲೈಟ್ ಹೌಸ್ ಇಪ್ಪದು ರೀಸನ್ ಎಂತ ಅಂದರೆ ಇದು ಡೈರೆಕ್ಷನ್ ಎಲ್ಲ ಹೇಳಲಿಕ್ಕಂತ, ಎಂಥ ಇದು ಬೋಟಿ ಡೈರೆಕ್ಷನ್ ಎಲ್ಲ ಹೇಳೋಕ್ಕಂತ ಲೈಟ್ ಹೌಸ್ ಇಪ್ಪದಂದ್ರೆ ಎತ್ತರದಲ್ಲ. ಸೊ ನಂಗೆ ಗೊತ್ತಿಲ್ಲ, ನೀವೊಬ್ಬ ಫ್ರೆಂಡ್ ಹೇಳ್ತಿದ್ದೆ ಅಷ್ಟೇ, ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೆ. ಸೊ ನಮ್ಮ ಕೋಡಿ ಬೀಚ್ನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಆಯಿತು, ಮುಗಿಸ್ತಿದ್ದೆ. ಸೊ ಅದೊಂದು ಲೈಟ್ ಹೌಸ್ ಒಂದು ಕಾಮಕಾಯಿಲ್ಲ, ಇವತ್ತು ಲೇಟ್ ಆಯಿತು, ಬಿಟ್ಟರೆ ಮತ್ತೆ ಎಲ್ಲದು ಆಯ್ತಿಲ್ಲ ಕೋಡಿ ಬೀಚನ್ನು. ಮತ್ತು ನೀರಿಗೆ ಇದುವರೆಗೂ ಕಾಲು ಹಾಕೇ ಇರಲಿಲ್ಲ ನಾವು, ಒಂಚೂರು ಜಸ್ಟ್ ಟಚ್ ಸಹ ಮಾಡಿರಲ್ಲ ನೀರನ್ನ. ಅದಕ್ಕೆ ಈಗ ಇಲ್ಲೊಂದು ಸ್ವಲ್ಪ ಬೈಕ್ ನಿಲ್ಲಿಸಿ ನೀರು ಒಂಚೂರು ಕಾಲಿಗೆ ತಾಕ್ಸ್ಕೊಂಡು ಈಗ ನಾನು ಪವನ ಹೊರಡ್ತು. ಈ ರೋಹಿತಮ್ಮ ಸುಬ್ಬ ಎಲ್ಲಿ ಹೋದ್ರೆ ಗೊತ್ತಿಲ್ಲ, ಹೋದ್ರಪ್ಪ ಆಗ ನಮ್ಮ ಸ್ಪೀಡಾಗಿ ಹೋದ್ರೆ ಎಲ್ಲಿ ಹೋದ್ರೆ ಗೊತ್ತಿಲ್ಲ. ನಾವು ಮಾತ್ರ ಸ್ಟಾಪ್ ಹಾಕಿ ಈ ವಿಡಿಯೋಕ್ಕೆ ಒಂದು ಕನ್ಕ್ಲೂಷನ್, ಒಂದು ಎಂಡಿಂಗ್ ಕೊಟ್ಟು ಕನ್ಕ್ಲೂಷನ್ ಅಂತ ಗೊತ್ತಿಲ್ಲ, ಓಕೆ ಒಂದು ಎಂಡ್ ಕೊಟ್ಟು ಈಗ ನಾವು ಇಲ್ಲಿಂದ ಸಹ ತೆರಳುತ್ತಿದ್ದೇವೆ.